ಇನ್ನೇನು ಸ್ಕೂಲ್ ಅಥವಾ ಕಾಲೇಜ್ ಶುರು ಆಗೋಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ನನಗೆ ಗೊತ್ತಿಲ್ಲ ಈ ಒಂದೂವರೆ ತಿಂಗಳ ರಜೆಯನ್ನು ನೀವು ಹೇಗೆ ಯೂಸ್ ಮಾಡಿದ್ರಿ ಅಂತ. ನಿಮ್ಮ ಲೈಫ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟೈಮ್ ಕೊಟ್ರಾ ಅಥವಾ ಬರೀ ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರಾ? ಆದರೆ ಇನ್ನೂ ಉಳಿದಿರೋ ಈ ಕೆಲವೇ ದಿನಗಳನ್ನ ನೀವು ಸ್ಮಾರ್ಟಾಗಿ ಯೂಸ್ ಮಾಡಿದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಕಾಲೇಜ್ ಓಪನ್ ಆದಾಗ ನೀವು ಕೇವಲ ಒಂದು ನ್ಯೂ ಕ್ಲಾಸ್ಗೆ ಎಂಟರ್ ಆಗಲ್ಲ, ಬದಲಿಗೆ ನಿಮ್ದೊಂದು ನ್ಯೂ ವರ್ಷನ್ ಒಂದಿಗೆ ಎಂಟರ್ ಆಗ್ತೀರಾ. ಈ ವಿಡಿಯೋದಲ್ಲಿ ನಾನು 7 ಪವರ್ಫುಲ್ ವಿಷಯಗಳನ್ನ ಹೇಳ್ತೀನಿ. ಕಾಲೇಜ್ ಶುರುವಾಗೋ ಮುಂಚೆ ಇದನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮೈಂಡ್ ಶಾರ್ಪ್ ಆಗುತ್ತೆ, ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಫಸ್ಟ್ ಡೇ ನೀವು ಕ್ಲಾಸ್ಗೆ ಎಂಟರ್ ಆದಾಗ ಯಾರು ನಿಮ್ಮನ್ನು ಮೊದಲು ಇಗ್ನೋರ್ ಮಾಡ್ತಿದ್ರೋ ಅವ್ರು ನಿಮ್ಮನ್ನೇ ನೋಡ್ತಾರೆ. ಯಾರು ನಿಮ್ಮನ್ನು ಹೇಟ್ ಮಾಡ್ತಿದ್ರೋ ಅವ್ರ ಬಾಯಲ್ಲೂ ನಿಮ್ಮ ಬಗ್ಗೆ ತಾರೀಫ್ ಬರುತ್ತೆ. ಆದರೆ ಈ 7 ಪಾಯಿಂಟ್ಸ್ನಲ್ಲಿ ಒಂದು ಪಾಯಿಂಟ್ ಇದೆ, ಅದನ್ನ 95 ಸ್ಟೂಡೆಂಟ್ಸ್ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾರೆ. ಅದೇ ಪಾಯಿಂಟ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದು. ಅದಕ್ಕಾಗಿ ವಿಡಿಯೋನ ಫುಲ್ ಫೋಕಸಿಂದ ಕೇಳಿ. ರೂಲ್ 1, ಫಿಕ್ಸ್ ಯುವರ್ ಸ್ಲೀಪ್ ಸ್ಕೆಡ್ಯೂಲ್. ಇದು ಸಿಕ್ಕಾಪಟ್ಟೆ ಅಂಡರ್ರೇಟೆಡ್ ವಿಷಯ. ರಜೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ರೂಟೀನ್ ಹಾಳಾಗಿರುತ್ತೆ. ರಾತ್ರಿ 2 ಗಂಟೆವರೆಗೂ ಫೋನ್ ನೋಡೋದು, ಬೆಳಗ್ಗೆ 10 ಗಂಟೆಗೆ ಹೇಳೋದು, ಇದು ಕಾಲೇಜ್ ಶುರುವಾಗೋವರೆಗೂ ನಾರ್ಮಲ್ ಅನಿಸುತ್ತೆ. ಆದರೆ ಒಮ್ಮೆ ಕಾಲೇಜ್ ಶುರುವಾದಾಗ ದಿಢೀರಂತ ಬೆಳಗ್ಗೆ ಬೇಗ ಹೇಳಕ್ಕೆ ನಿಮ್ಮ ಬ್ರೈನ್ಗೆ ಫೋರ್ಸ್ ಮಾಡ್ತೀರಾ. ನಿಮ್ಮ ಬ್ರೈನ್ ಒಂದೇ ದಿನಕ್ಕೆ ಚೇಂಜ್ ಆಗೋಕ್ಕೆ ಅದೇನು ಮಷಿನ್ ಅಲ್ಲ. ಸೈನ್ಸ್ ಪ್ರಕಾರ ನಮ್ಮ ಬಾಡಿ ಸರ್ಕೇಡಿಯನ್ ರಿದಮ್ ಅನ್ನೋ ಒಂದು ಇಂಟರ್ನಲ್ ಕ್ಲಾಕ್ನ ಫಾಲೋ ಮಾಡುತ್ತೆ. ಇದನ್ನ ನೀವು ಈಗಲೇ ಫಿಕ್ಸ್ ಮಾಡಿಲ್ಲ ಅಂದರೆ ನೀವು ಕ್ಲಾಸ್ನಲ್ಲಿ ಫಿಸಿಕಲ್ ಆಗಿರ್ತೀರಾ, ಆದರೆ ಮೆಂಟಲ್ ಆಗಿ ಯಾರು ಗುರು ಇದು ನಿದ್ದೆ ಬರ್ತಿದೆ ಅಂತ ಒದ್ದಾಡ್ತಿರ್ತೀರಾ. ಇವತ್ತಿನಿಂದಾನೇ ನಿಮ್ಮ ಸ್ಲೀಪ್ ಸೈಕಲ್ನ ಫಿಕ್ಸ್ ಮಾಡಿ. ರೂಲ್ 2, ಟ್ರೈನ್ ಯುವರ್ ಫೋಕಸ್. ಇವತ್ತು ಸ್ಟೂಡೆಂಟ್ಸ್ನ ಸೈಲೆಂಟ್ ಆಗಿ ಡ್ಯಾಮೇಜ್ ಮಾಡಿರೋ ಅತಿ ದೊಡ್ಡ ಶತ್ರು ಅಂದ್ರೆ ಅಟೆನ್ಷನ್ ಸ್ಪ್ಯಾನ್. ನಾನೊಂದು ಪ್ರಶ್ನೆ ಕೇಳ್ತೀನಿ, ಕೊನೆಯದಾಗಿ ನೀವು ಯಾವತ್ತು ಯಾವುದೇ ಮೊಬೈಲ್, ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಇಲ್ಲದೆ ಸತತ 30 ನಿಮಿಷ ಫುಲ್ ಫೋಕಸ್ ಇಂದ ಕೆಲಸ ಮಾಡಿದೀರಾ? ನಿಮ್ಮ ಬ್ರೈನ್ ಈಗ ಶಾರ್ಟ್ ಫಾರ್ಮ್ ಡೋಪಾಮಿನ್ಗೆ ಅಡಿಕ್ಟ್ ಆಗಿದೆ. ಪ್ರತಿ 10 ಸೆಕೆಂಡ್ಸ್ಗೆ ನಿಮಗೆ ಹೊಸ ಎಂಟರ್ಟೈನ್ಮೆಂಟ್ ಬೇಕು. ಆದರೆ ಕ್ಲಾಸ್ನಲ್ಲಿ ಟೀಚರ್ 40 ನಿಮಿಷ ಪಾಠ ಮಾಡ್ತಾರೆ, ಆಗ ನಿಮ್ಮ ಬ್ರೈನ್ ಫೋಕಸ್ ಮಾಡಲ್ಲ. ಆಮೇಲೆ ನನಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀರಾ. ನೀವು ನಿಮ್ಮ ಬ್ರೈನ್ಗೆ ಫೋಕಸ್ ಮಾಡೋದನ್ನೇ ಹೇಳ್ಕೊಟ್ಟಿಲ್ಲ. ಇನ್ನೆಲ್ಲಿಂದ ಇಂಟ್ರೆಸ್ಟ್ ಬರುತ್ತೆ? ಇವತ್ತಿನಿಂದ ದಿನಕ್ಕೆ 25 ನಿಮಿಷ ಡೀಪ್ ಫೋಕಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ರೂಲ್ 3, ಫಿಕ್ಸ್ ಯುವರ್ ಫಿಸಿಕಲ್ ಅಪಿಯರೆನ್ಸ್. ಜನ ಇದನ್ನ ಓಪನ್ ಆಗಿ ಒಪ್ಕೊಳ್ಳಲ್ಲ, ಆದರೆ ರಿಯಾಲಿಟಿ ಏನಂದ್ರೆ ಜನ ಮೊದಲು ನಿಮ್ಮ ಪರ್ಸನಾಲಿಟಿ ನೋಡಲ್ಲ, ನಿಮ್ಮ ಅಪಿಯರೆನ್ಸ್ ನೋಡ್ತಾರೆ. ಕಾಲೇಜ್ನ ಫಸ್ಟ್ ಡೇ ಇಮ್ಯಾಜಿನ್ ಮಾಡಿ. ಹಳೆ ಕ್ಲಾಸ್, ಹಳೆ ಸ್ಟೂಡೆಂಟ್ಸ್. ನೀವು ಹಳೆ ಸ್ಟೈಲ್ನಲ್ಲೇ ಹೋದರೆ ಯಾರಿಗೂ ಏನು ಡಿಫ್ರೆನ್ಸ್ ಬೀಳಲ್ಲ. ಆದರೆ ನೀವೊಂದು ಒಳ್ಳೆ ಹೇರ್ ಕಟ್ ಮಾಡಿ, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕ್ಲೀನ್ ಆಗಿದ್ದು, ನಿಮ್ಮ ಬಾಡಿ ಪೋಸ್ಚರ್ ಕಾನ್ಫಿಡೆಂಟ್ ಆಗಿದ್ರೆ ಆಟೋಮ್ಯಾಟಿಕ್ಲಿ ಎಲ್ಲರೂ ನಿಮ್ಮನ್ನು ನೋಟಿಸ್ ಮಾಡ್ತಾರೆ. ಕೆಲವು ಸಾರಿ ಕಾನ್ಫಿಡೆನ್ಸ್ ಒಳಗಡೆಯಿಂದ ಬರಲ್ಲ, ಹೊರಗಡೆ ನಿಮ್ಮ ಲುಕ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ರೂಲ್ 4, ಸ್ಟಾಪ್ ಯುವರ್ ಫೋನ್ ಅಡಿಕ್ಷನ್. ನೀವು ಈ ಪಾಯಿಂಟ್ನ ಇಗ್ನೋರ್ ಮಾಡಿದ್ರೆ ಮೇಲಿನ 3 ಪಾಯಿಂಟ್ಸ್ ಕಂಪ್ಲೀಟ್ ವೇಸ್ಟ್. ಈ ರಜೆಯಲ್ಲಿ ನಿಮ್ಮ ಆ್ಯಾವ್ರೇಜ್ ಸ್ಕ್ರೀನ್ ಟೈಮ್ ಎಷ್ಟಿತ್ತು? 5 ಗಂಟೆ, 7 ಗಂಟೆ ಅಥವಾ ಅದಕ್ಕಿಂತ ಜಾಸ್ತಿನಾ? ನೀವು ಎಷ್ಟು ಇನ್ಸ್ಟಂಟ್ ಡೋಪಾಮಿನ್ ಕನ್ಸ್ಯೂಮ್ ಮಾಡ್ತಿರೋ? ರಿಯಲ್ ಲೈಫ್ನ ಹಾರ್ಡ್ ವರ್ಕ್ ಅಷ್ಟು ಬೋರಿಂಗ್ ಅನಿಸುತ್ತೆ, ಬುಕ್ಸ್ ಬೋರಿಂಗ್ ಅನಿಸುತ್ತೆ, ಕ್ಲಾಸ್ ಬೋರಿಂಗ್ ಅನಿಸುತ್ತೆ. ಇವತ್ತೇ ರ್ಯಾಂಡಮ್ ಸ್ಕ್ರಾಲಿಂಗ್ ನಿಲ್ಲಿಸಿ. ಯಾಕಂದರೆ ನೀವು ನಿಮ್ಮ ಫೋನ್ನ ಕಂಟ್ರೋಲ್ ಮಾಡಿಲ್ಲ ಅಂದರೆ ಆ ಫೋನ್ ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡುತ್ತೆ. ರೂಲ್ 5, ಡಿಸೈಡ್ ಹೂ ಯು ವಾಂಟ್ ಟು ಬಿಕಮ್. ಈ ವರ್ಷ ನೀವು ಬರೀ ಕಾಲೇಜ್ ಅಟೆಂಡ್ ಮಾಡ್ತಿರೋ ಅಥವಾ ನಿಜವಾಗ್ಲೂ ಏನಾದರೂ ಚೇಂಜ್ ಮಾಡ್ತಿರೋ? ಮೆಜಾರಿಟಿ ಸ್ಟೂಡೆಂಟ್ಸ್ ಯಾವುದೇ ಡೈರೆಕ್ಷನ್ ಇಲ್ಲದೆ ಇಡೀ ವರ್ಷ ಮುಗಿಸ್ತಾರೆ, ಕ್ಲಾಸ್ಗೆ ಹೋಗ್ತಾರೆ, ಎಕ್ಸಾಮ್ ಬರೀತಾರೆ, ಪಾಸ್ ಆಗ್ತಾರೆ ಅಷ್ಟೇ. ಆದರೆ ವಿನ್ನರ್ಸ್ ಆಗಲ್ಲ. ವರ್ಷ ಶುರುವಾಗೋ ಮುಂಚೆನೇ ಅವ್ರು ಫಿಕ್ಸ್ ಆಗ್ತಾರೆ, ಈ ಬಾರಿ ನಾನು ಟಾಪರ್ ಆಗಬೇಕು, ಬೆಟರ್ ಕಮ್ಯುನಿಕೇಟರ್ ಆಗಬೇಕು ಅಥವಾ ಫಿಟ್ನೆಸ್ ಮಾಡಬೇಕು ಅಂತ. ನಿಮ್ಮ ಡೈರೆಕ್ಷನ್ ಕ್ಲಿಯರ್ ಇದ್ದರೆ ಮಾತ್ರ ನಿಮ್ಮ ಆ್ಯಕ್ಷನ್ಸ್ ಇಂಪ್ರೂವ್ ಆಗುತ್ತೆ. ಡೈರೆಕ್ಷನ್ ಇಲ್ಲ ಅಂದರೆ ಸ್ಪೀಡ್ಗೆ ಬೆಲೆಯೇ ಇಲ್ಲ. ರೂಲ್ 6, ಲೀವ್ ಯುವರ್ ಓಲ್ಡ್ ರೆಪ್ಯುಟೇಷನ್ ಬಿಹೈಂಡ್. ಪ್ರತಿ ಕಾಲೇಜ್ನಲ್ಲಿ ಒಬ್ಬೊಬ್ಬ ಸ್ಟೂಡೆಂಟ್ಗೆ ಒಂದೊಂದು ಇಮೇಜ್ ಇರುತ್ತೆ. ಇವನು ಏವರೇಜ್, ಇವನು ಇಂಟ್ರೋವರ್ಟ್, ಇವನ ಕೈಲಿ ಏನೂ ಆಗಲ್ಲ ಅಂತ. ಡೇಂಜರಸ್ ವಿಷಯ ಏನಂದರೆ ನೀವು ಕೂಡ ಆ ಇಮೇಜನ್ನು ನಂಬಿಡ್ತೀರಾ. ಆದರೆ ಹೊಸ ಅಕಾಡೆಮಿಕ್ ಇಯರ್ ಅನ್ನೋದು ಒಂದು ರಿಸೆಟ್ ಬಟನ್. ಮುಂಚೆ ನೀವು ಲೇಜಿ ಆಗಿದ್ದರೆ ಈಗ ಆ್ಯಕ್ಟಿವ್ ಆಗ್ಬೋದು. ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ ಈಗ ಕಾನ್ಫಿಡೆಂಟ್ ಪರ್ಸನ್ ಆಗ್ಬೋದು. ಒಂದು ನೆನಪಿರಲಿ, ನೀವು ಬಲವಂತವಾಗಿ ಜನರಿಗೆ ನಿಮ್ಮ ನ್ಯೂ ವರ್ಷನ್ನ ತೋರಿಸೋವರೆಗೂ ಅವರು ನಿಮ್ಮ ಓಲ್ಡ್ ವರ್ಷನ್ನೇ ನೆನ್ಪಿಟ್ಕೊಂಡಿರ್ತಾರೆ. ಸೊ ಹಳೆ ವ್ಯಕ್ತಿ ತರಹ ಆ್ಯಕ್ಟ್ ಮಾಡೋದನ್ನು ನಿಲ್ಲಿಸಿ. ರೂಲ್ 7, ಬಿಲ್ಡ್ ಸೆಲ್ಫ್ ರೆಸ್ಪೆಕ್ಟ್. ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಹೇಳಿದ ಹಾಗೆ 95 ಸ್ಟೂಡೆಂಟ್ಸ್ ಇಗ್ನೋರ್ ಮಾಡೋ ಪಾಯಿಂಟ್ ಇದು. ನಿಮ್ಮ ರಿಯಲ್ ಟ್ರಾನ್ಸ್ಫಾರ್ಮೇಷನ್ ಬರೀ ಜಿಮ್ಮಿಂದ ಬರೋದಿಲ್ಲ, ಬರೀ ಬಟ್ಟೆಯಿಂದ ಬರೋದಿಲ್ಲ. ನಿಮ್ಮನ್ನು ನೀವು ಯಾವಾಗ ಸೀರಿಯಸ್ ಆಗಿ ತೊಗೊಳ್ತೀರೋ ಆಗ ಶುರುವಾಗುತ್ತೆ. ನಿಮ್ಮ ಜೊತೆ ನೀವು ಸುಳ್ಳು ಹೇಳೋದನ್ನ ನಿಲ್ಲಿಸಿ. ನಾಳೆಯಿಂದ ಓದ್ತೀನಿ ಅಂತೀರಾ, ಆದರೆ ಓದಲ್ಲ. ನಾಳೆ ಬೇಗ ಹೇಳ್ತೀನಿ ಅಂತೀರಾ, ಆದರೆ ಹೇಳಲ್ಲ. ನೀವು ಪದೇ ಪದೇ ನೀವೇ ಸುಳ್ಳು ಹೇಳಿದ್ರೆ ಒಂದಿನ ನಿಮ್ಮ ಮೈಂಡ್ ನಿಮ್ಮನ್ನು ನಂಬೋದನ್ನೇ ಬಿಡುತ್ತೆ. ಪ್ರಪಂಚ ನಿಮ್ಮನ್ನು ನಂಬದೇ ಇದ್ದರೆ ಪರವಾಗಿಲ್ಲ, ಆದರೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಹೋದರೆ ಅದಕ್ಕಿಂತ ದೊಡ್ಡ ಡೇಂಜರ್ ಬೇರೊಂದಿಲ್ಲ. ಅದಕ್ಕೆ ಇವತ್ತೇ ಒಂದು ಪ್ರಾಮಿಸ್ ಮಾಡಿ, ನಾನೇನು ಹೇಳ್ತೀನೋ ಅದನ್ನು ಮಾಡ್ತೀನಿ ಅಂತ. ಯಾವತ್ತು ನೀವು ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರೋ ಆವತ್ತಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಫೈನಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಸ್ಕೂಲ್ ಅಥವಾ ಕಾಲೇಜ್ ಶುರುವಾಗೋದು ಅಂದರೆ ಬರೀ ಬುಕ್ಸ್ ಚೇಂಜ್ ಆಗೋದಲ್ಲ, ನಿಮ್ಮನ್ನು ನೀವು ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಿಕ್ಕಿರೋ ಒಂದು ಆಪರ್ಚುನಿಟಿ. ಕಾಮೆಂಟ್ ಸೆಕ್ಷನಲ್ಲಿ ಈಗಲೇ ಬರೀರಿ ಐ ಆಮ್ ಮೈ ನ್ಯೂ ವರ್ಷನ್ ಅಂತ. ಮತ್ತು ಈ 7 ಪಾಯಿಂಟ್ಸ್ನಲ್ಲಿ
ಯಾವ ಪಾಯಿಂಟ್ ನಿಮಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಯಿತು ಅಂತ ಕೂಡ ಕಾಮೆಂಟ್ ಮಾಡಿ. ನಾನು ಮತ್ತೊಂದು ಬೆಂಕಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್. ಲವ್ ಯು ಆಲ್. ಬೈ ಗೈಸ್.